ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳದಿ ರಾತ್ರಿ ಯಾಕಾದ್ರೂ ಆಗುತ್ತೋ ನನ್ ಪ್ರಾಣ ತಿನ್ನಕ್ಕೆ. ಇವತ್ ಬೇರೆ ಅಮಾವಾಸ್ಯೆ, ಅದು ಬೇರೆ ಗಣಗೌರ ಅಮಾವಾಸ್ಯೆ. ಒಳ್ಳೇದಂತೂ ಯಾರಿಗೂ ಆಗಲ್ಲ, ಕೇಡ್ಗಾಲ ಬಂದವ್ರಿಗೆ ತಡಿಯಕ್ಕಾಗಲ್ಲ ಅಂತ ಯಾರಿಗೋ ಅಜ್ಜಿ ಫೋನಲ್ಲಿ ಹೇಳ್ತಾ ಇದ್ರು. ದೇವ್ರೆ, ಹೇಗಾದ್ರೂ ಮಾಡಿ ಆ ಪ್ರಿಯ ದೇವ ಬರ್ದೇ ಇರೋ ತರ ನೋಡ್ಕೊಳಪ್ಪ, ಕಾಪಾಡಪ್ಪ. ಓಂ ಹಂ ಹನುಮತೆ ನಮಃ, 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 ಓಂ ಹಂ ಹನುಮತೆ ನಮಃ. ಆಗ್ತಾ ಇಲ್ಲ, ನನ್ ಭಯ ದೂರ ಆಗ್ತಿಲ್ಲ. ನಾನ್ ಮಾಡಿರೋ ಕರ್ಮನೇ ಅಂತದ್ದು. ಇದರಿಂದ ಮುಕ್ತಿ ಪಡೆಯೋದು ಹೇಗಪ್ಪ ತಂದೆ? ಆಂಟಿ, ಉಪ್ಪು ನೋಡಿ ಎಷ್ಟು ಕಪ್ಪಾಗಿದೆ ಅಂತ. ಈ ದುಷ್ಟ ಶಕ್ತಿಗಳು ಅಂದ್ರೆ ನೆಗೆಟಿವ್ ಎನರ್ಜಿಗಳಿರ್ತಾವಲ್ಲ, ಅದ್ಯಾವುದೂ ಮನೆ ಒಳಗಡೆ ಬರಬಾರ್ದು. ಒಂದ್ ವೇಳೆ ಬಂದ್ರು ಆ ಶಕ್ತಿಗಳನ್ನೆಲ್ಲ ಈ ಉಪ್ಪಿರ್ಕೊಂಡ್ಬಿಡುತ್ತೆ ಅಂತ ಅಮ್ಮ ಹೇಳ್ತಿರ್ತಾರೆ ಕಣೆ. ಹಾಗಾದ್ರೆ ಈಗ ಈ ಉಪ್ಪು ಕಪ್ಪಾಗಿದೆಯಲ್ಲ, ಅಂದ್ರೆ ಯಾವುದೋ ದುಷ್ಟಶಕ್ತಿ ಮನೆ ಒಳಗ್ ಬರೋದಕ್ಕೆ ಟ್ರೈ ಮಾಡಿರ್ಬೋದಾ? ಈ ನೆಗೆಟಿವ್ ಎನರ್ಜಿಗಳು ಅದೆಷ್ಟೇ ಪವರ್ಫುಲ್ ಆಗಿದ್ರು ಈ ಕಲ್ಲುಪ್ಪು ಹೀರ್ಕೊಂಡು ಒಳಗ್ ಬರ್ದೇ ಇರೋ ಹಾಗೆ ತಡೆದು ಬಿಡುತ್ತಂತೆ. ಅಯ್ಯೋ, ಪ್ರಿಯಾ ಇಲ್ಲಿಂದ ಹೇಗ್ ಬರ್ತಾಳೆ? ಅವಳು ಬರೋದು ಬಾಲ್ಕನಿ ಡೋರಿಂದ ಅಲ್ವಾ? ಬರ್ಲಿ, ಇವತ್ತದ್ ಯಾವ ಭೂತ ಬಂದು ನನ್ನ ಹೆದರಿಸುತ್ತೋ ನಾನು ನೋಡ್ತೀನಿ. ಈ ಉಪ್ಪಿನ ಶಕ್ತಿ ಮುಂದೆ ಲೇ ಪ್ರಿಯಾ, ನಿನ್ ನಾಟ ಏನು ಸಾಗಲ್ಲ ಕಣೆ. ನನ್ನೇ ಹೆದರಿಸ್ತೀಯಾ? ಬಾ ಬಾರೆ, ಧೈರ್ಯ ಇದ್ರೆ ಇವಾಗ ಬಾ. ಕಾಳಗ್ ಸಿಕ್ಕಿರೋ ಮೀನಿನ ತರ ಈ ಉಪ್ಪಿನ ಬಟ್ಲೊಳಗ್ ಬಿದ್ದು ವಿಲ ವಿಲ ಅಂತ ಒದ್ದಾಡ್ ಹೋಗ್ತೀಯ. ಇನ್ ಯಾವತ್ತು ನನ್ ತಂಟೆಗ್ ಬರ್ಬಾರ್ದು ನೀನು. ಇವತ್ತೊಂದಿನ ಉಪಚಾರ ಮಾಡ್ತೀವಿ, ನಾಳೆಯಿಂದ ನೀವು ಆಶ್ರಮದಲ್ಲಿ ಇರ್ತೀರಲ್ಲ. ಇಲ್ಲೇನು ಅಡ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನೇ ಅಲ್ಲೂ ಮಾಡಿ, ಅದಕ್ಕೆ ಸಂಬಳನೂ ಕೊಡ್ತೀವಿ. ನಾನಂತೂ ಈಗ್ಲೂ ತಪ್ಪದೆ ವಾರಕ್ಕೊಂದ್ಸಲ ಹೋಗ್ ಬರ್ತಾ ಇರ್ತೀನಿ. ಇನ್ಮೇಲಿಂದ ವಾರಕ್ಕೆ 2 ಸರಿ ಬರ್ತೀನಿ. ಈ ಮನೆ ಕಾಲಿಟ್ಟು ಕೆಲವು ಗಂಟೆಗಳು ಕಳೆದಿಲ್ಲ, ಅಷ್ಟರಲ್ಲಿ ಎಲ್ರೂ ಸೇರ್ಕೊಂಡು
ಗುಟ್ ಗುಟ್ಟಾಗಿ ಒಳಗೊಳಗೆ ಮಾತಾಡ್ಕೊಂಡು ನನ್ನನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಸೋ ಹುನ್ನಾರ ಮಾಡ್ತೀರೇನ್ರೇ? ಅಷ್ಟು ಸುಲಭವಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಕ್ಕಲ್ಲ ನಾನ್ ಬಂದಿರೋದು. ಸೇವಂತಿನ ಬಲಿ ಹಾಕಕ್ ಬಂದಿರೋ ಹೆಮ್ಮಾರಿ ಹೆಮ್ಮಾರಿ ಕಂಡ್ರೆ ನಾನು ಹೆಮ್ಮಾರಿ. ನಾನ್ ಮನೆಯಿಂದ ಹೊರಗೋಗ್ಬೇಕು ಅಂದ್ರೆ ಸೇವಂತಿನೂ ನನ್ ಜೊತೆಗ್ ಬರ್ಬೇಕು. ಅವಳನ್ ಕರ್ಕೊಂಡೆ ನಾನು ಇಲ್ಲಿಂದ ಹೊರಡೋದು. ಅಲ್ಲಿ ತನಕ ಚಪ್ಪಯ್ಯ ಅಂದ್ರು ನಾನ್ ಇಲ್ಲಿಂದ ಕದ್ಲಲ್ಲ. ತಲೆ ಮೇಲ್ ತಲೆ ಬಿದ್ರು ನಾನ್ ಈ ಮನೇಲೆ ಉಳ್ಕೋತೀನಿ. ಆದ್ರೆ ಹೇಗ್ ಉಳ್ಕೊಳ್ಳೋದು? ನನ್ನ ಅದ್ಭುತ ಶಕ್ತಿನೇ ಮನೆ ಒಳಗ್ ತರಕ್ಕಾಗ್ದೆ ಹೊರಗಡೆ ಕಟ್ಟಾಕಿದ್ದೀನಲ್ಲ. ಆ ಶಕ್ತಿಗಳೆಲ್ಲ ನನ್ನ ಕೈಲಿ ಇದ್ದಿದ್ರೆ ಎಲ್ರಿಗೂ ಸ್ತಂಭನ ಮಂತ್ರ ಹಾಕಿ ಕೈ ಕಾಲ್ ಕಟ್ ಹಾಕಿ ಮೂಲೆಯಲ್ಲಿ ಕೂರಿಸ್ಬಿಡ್ತಿದ್ದೆ. ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಈ ಮನೆಯಲ್ಲಿ ನನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೇಬೇಕು. ಹೇಗೂ ಮೂಲ ಮಂತ್ರ ಶಕ್ತಿ ನನ್ನ ಹತ್ರನೇ ಇದೆ. ಅದನ್ನ ಬಳಸ್ಕೊಂಡು ಏನಾದ್ರೂ ಮಾಡಲೇಬೇಕು. ಹೌದು, ಹೀಗ್ ಮಾಡಿದ್ರೆ ಎಲ್ರು ನನ್ನ ಕಾಲ್ ಬುಡದಲ್ಲೇ ಬಿದ್ದು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ಅದ್ಕೆ ಭಾವ ಬಂದ್ರಾ? ಹೋಗಿ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ. ನಿಮ್ದು? ಎಲ್ರದ್ದು ಆಯ್ತು, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಯ್ಯೋ, ನನಗೋಸ್ಕರ ಏನು ಕಾಯಕ್ ಹೋದ್ರಿ? ನಾನೇ ಬಡ್ಸ್ಕೊಳ್ತಿದ್ನಲ್ಲ, ಎಲ್ಲ ಟೇಬಲ್ ಮೇಲೆ ಇರ್ತಿತ್ತು. ನನಗ್ ಗೊತ್ತು ನಿಮ್ಗೆ ಬಡಿಸ್ಕೊಳಕ್ ಬರತ್ತೆ, ಬಡಿಸ್ಕೋತೀರಾ ಅಂತ. ಆದ್ರೆ ನನ್ ಮನ್ಸಿಗೆ ಸಮಾಧಾನ ಇರಲ್ವಲ್ಲ. ಅರೆ, ಏನೋ ತಗೊಂಡ್ ಬಂದಿದ್ದೀರಾ? ಏನು ಅಂತ ನೀವೇ ನೋಡಿ ಅದ್ಕೆ.